ನಡೆಸಿರ್ತಕ್ಕಂಥ ಎಸ್ ಪಾಟೀಲ್ ನಡಳಿರವರಿಗೆ ಕೂಡಲ ಸಂಗಮದ ಬಸವಜನ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ಹೇಳಿಕೆ ನೀಡಿರತಕ್ಕಂಥ ಎಸ್ ಪಾಟೀಲ್ ನಡಳಿರವರಿಗೆ ಕೂಡಲ ಸಂಗಮದ ಬಸವಜನ ಮೃತ್ಯುಂಜಯ ಸ್ವಾಮಿಗಳ ವಿರುದ್ಧ ಹೇಳಿಕೆ ನೀಡಿರತಕ್ಕಂಥ ಎಸ್ ಪಾಟೀಲ್ ನಡಳಿರವರಿಗೆ ಪಂಚಮಸಾಲಿ ವಿರೋಧಿ ನೀತಿ ಅನುಸರಿಸತಕ್ಕಂಥ ಎಸ್ ಪಾಟೀಲ್ ನಡಳಿರವರಿಗೆ ಕೂಡಲ ಸಂಗಮ ಶ್ರೀಗಳ ವಿರುದ್ಧ ಹೇಳಿಕೆ ನೀಡಿರುವ ಎಸ್ ಪಾಟೀಲ್ ನಡಳಿರವರಿಗೆ ಪಂಚಮಸಾಲಿ ವಿರೋಧಿ ನೀತಿ ಅನುಸರಿಸತಕ್ಕಂಥ ಎಸ್ ಪಾಟೀಲ್ ನಡಳಿರವರಿಗೆ ಸಂಗಮ ಶ್ರೀಗಳ ವಿರುದ್ಧ ಹೇಳಿಕೆ ನೀಡಿರುವ ಎಸ್ ಪಾಟೀಲ್ ನಡಳಿರವರಿಗೆ ಪಂಚಮಸಾಲಿ ಶ್ರೀಗಳ ತೇಜೋವಧನೆ ಮಾಡಿರ್ತಕ್ಕಂಥ ಎಸ್ ಪಾಟೀಲ್ ನಡಳಿಗೆ ಪಂಚಮಸಾಲಿ ಶ್ರೀಗಳ ಬಗ್ಗೆ ಖಂಡನೀಯ ಹೇಳಿಕೆ ನೀಡಿರತಕ್ಕಂಥ ಎಸ್ ಪಾಟೀಲ್ ನಡಳಿರವರಿಗೆ ಸರಿ ಕಾಣ್ತಾ ಇಲ್ಲ. ನಾವು ಇನ್ನೊಂದು ಸಮಾಜದ ಬಗ್ಗೆ ಬಹಳ ಗೌರವಯುತವಾಗಿ ಹೊಂದಿರತಕ್ಕಂಥ ಸಮಾಜ ನಮ್ಮದು. ನಾವು ಗಮನಿಸಬಹುದು, ಈ 2-3 ವರ್ಷಗಳ ಹಿಂದೆ ನಮ್ಮ ಪಂಚಮಸಾಲಿ ಹೋರಾಟ ಏನು ಪ್ರಾರಂಭವಾಯಿತು, ಅನೇಕ ಹೋರಾಟಗಳಲ್ಲಿ ತಾವು ಗಮನಿಸಬಹುದು ಪಂಚಮಸಾಲಿ ಸಮಾಜ ಬರೀ 2A ಮೀಸಲಾತಿಗಾಗಿ ಹೋರಾಟ ಮಾಡಿಲ್ಲ. ಏನು ಎಲ್ಲ ಲಿಂಗಾಯತ ಉಪಪಂಗಡಗಳನ್ನು ಖಾಸಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಕೇಳಿರತಕ್ಕಂಥ ಪ್ರಶ್ನೆ, ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಪರವಾಗಿ ಒಬ್ಬ ಸ್ವಾಮೀಜಿಯವರು ಹೋರಾಟ ಮಾಡ್ತಿದ್ದಾರಲ್ಲ ಅಂತ ಒಂದು ಪ್ರಶ್ನೆ ಕೇಳಿದರು. ಆ ಪ್ರಶ್ನೆಗೆ ಉತ್ತರಿಸುತ್ತಾ, ಒಬ್ಬ ವ್ಯಕ್ತಿಯಾಗಲಿ ಒಬ್ಬ ಸಮುದಾಯದ ಹೋರಾಟವನ್ನು ಬೀದಿಗಿಳಿದು ಹೋರಾಟ ಮಾಡುವವರು ಸ್ವಾಮೀಜಿಗಳೇ ಅಲ್ಲ ಅಂತಾರವರು ಎಸ್ ಪಾಟೀಲ್ ನಡಳಿಯವರು. ಎಸ್ ಪಾಟೀಲ್ ನಡಳಿಯವರು ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ, ಎಸ್ ಪಾಟೀಲ್ ನಡಳಿಯವರು ಸ್ವಾಮೀಜಿ ಬಸನಗೌಡ ಯತ್ನಾಳ್ ಪರವಾಗಿ ಹೋರಾಟ ಕೂಡಲ ಸಂಘ ಸ್ವಾಮಿಗಳು ಮಾಡ್ಲಿಕ್ಕೆ ಕಾರಣ ಇದೆ. ಬಸನಗೌಡ ಪಾಟೀಲ್ ಯತ್ನಾಳರು ಪಂಚಮಸಾಲಿ ಸಮಾಜದ ಗಣ್ಯ ನಾಯಕರು. ಅವ್ರ ಪರವಾಗಿ ಅವರನ್ನು ಹಿತ ಕಾಪಾಡುವಂಥ ಧರ್ಮ ರಕ್ಷಕರು ಕೂಡಲ ಸಂಗಮ ಪೀಠಾಧಿಪತಿಗಳು. ಅದೇ ರೀತಿಯಾಗಿ ಕೂಡಲ ಸಂಗಮ ಜಗದ್ಗುರುಗಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದ್ದೆ ಪರಿಣಾಮ ಸರ್ಕಾರ ಮಾಡಿಕೊಟ್ಟಿದ್ದದು. ಯಾಕಂದ್ರೆ ನಾವು ಪಾದಯಾತ್ರೆ ಮಾಡಿದೆವು, ಹೋರಾಟ ಮಾಡಿದೆವು, ಮತ್ತು ಬೀದಿಗೆ ಇಳಿಲಾರ್ದೆ ಮತ್ತು ಹೋರಾಟ ಹೆಂಗೆ ಮಾಡೋಕ್ಕೆ ಬರ್ತದೆ ಅನ್ನೋದು ಮಾನ್ಯ ಎಸ್ ಪಾಟೀಲ್ ನಡಳಿಯವ್ರಿಗೆ ಗೊತ್ತಿಲ್ಲ ಕಾಣ್ತದೆ. ಸ್ವತಂತ್ರ ಸಿಗಬೇಕಾದರೂ ಬೀದಿಗಳದೇ ಹೋರಾಟ ಮಾಡ್ಯದ. ಅದೇ ಸಲುವಾಗಿ ನಾವು 2A ಮೀಸಲಾತಿ ಸಂಬಂಧ ಹೋರಾಟ ಮಾಡತ್ತೀವಿ. ಅಂಥ ಒಂದು ಜಗದ್ಗುರುಗಳ ಬಗ್ಗೆ 2A ಮೀಸಲಾತಿ ಬಗ್ಗೆ ಮಾತನಾಡುವಾಗ ಅವರು ಸ್ವಾಮೀಜಿಗಳೇ ಅಲ್ಲ, ಅವರು ಇಂಥ ಒಬ್ಬ ವ್ಯಕ್ತಿ ಪರವಾಗಿ ಒಂದು ಸಮಾಜದ ಪರವಾಗಿ ಮಾತನಾಡೋರು ಸ್ವಾಮಿಗಳಲ್ಲ ಅಂತಾರಲ್ಲ, ಇವರು ಅವ್ರದ್ದು ತಪ್ಪು ಹೇಳಿಕೆ ಅದು. ಯಾಕಂದ್ರೆ ಅವ್ರು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ಲಾಕತ್ತಾರ ಅಂತ ನಮಗನಿಸ್ತದೆ. ಯಾಕಂದ್ರೆ ಅವರ ಒಂದು ಪಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರ ಬಗ್ಗೆ ನೀವು ಮಾತಾಡ್ರಿ, ನಿಮ್ಮ ಖಾಸಗಿಯಾಗಿ ಮಾತಾಡ್ರಿ. ಸಮುದಾಯದ ನಾಯಕ ಬಂದಾಗ ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ನಿಂದಿರ್ತೇವೆ. ಅದೇ ರೀತಿಯಾಗಿ ನಮ್ಮ ಜಗದ್ಗುರುಗಳು ನಿಂತಾರೆ. ಅದೇ ರೀತಿಯಾಗಿ ಜಗದ್ಗುರುಗಳಿಗೆ ಧಕ್ಕೆ ಆದ್ರೆ ನಮ್ಮ ಎಲ್ಲ ಭಕ್ತ ವೃಂದಕ್ಕೆ ನಮ್ಗೆ ಧಕ್ಕೆ ಆಗ್ಯದ. ಈ ನೋವನ್ನು ನೀವು ತತ್ಕ್ಷಣದಲ್ಲಿ ಕ್ಷಮಾಪಣೆ ಕೋರಬೇಕು. ನೀವು ಕ್ಷಮಾಪಣೆಯನ್ನು ಕೋರ್ಲಿಕ್ಕಂದ್ರೆ ನಾವು 10,000 ರಾಜ್ಯಾದ್ಯಂತ 10,000 ಜನರನ್ನು ಕೂಡಿಸಿ ಮುದ್ದೆಬಾಳ ನಿಮ್ಮ ಮನೆಗೆ ಗೆರಾವ್ ಹಾಕೋ ಮೂಲಕ ನಿಮಗೆ ನಾವು ಎಚ್ಚರಿಕಾ ಹೇಳಿಕೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ನೀವು ಇಲ್ಲೇ ಈ ತಕ್ಷಣ ನೀವು ಕ್ಷಮಾಪಣೆ ಕೋರಿ ಪೂಜ್ಯ ಜಗದ್ಗುರುಗಳಿಗೆ ಕ್ಷಮಾಪಣೆಯನ್ನು ಕೋರಬೇಕಂತ ಈ ಮೂಲಕ ನಾನು ಆಗ್ರಹಪಡಿಸ್ತೀನಿ. ನಿಂಗನಗೌಡ ಸೋಲಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಲಿಂಗಾಯತ ಪಂಚಮಸಾಲಿ ಸಮಾಜ, ವಿಜಯಪುರ.